ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಉಪಕುಲಪತಿಗಳಿಗೆ ನೋಟಿಸನ್ನು ಕೂಡ ನೀಡಿರುವಂಥದ್ದು ಇದು ದ್ವೇಷದ ರಾಜಕಾರಣ. ವಿಶ್ವವಿದ್ಯಾಲಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೂ ಕೂಡ ಇವರು ಕಲ್ಲಾಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವತ್ತೇನು ರಾಜ್ಯ ಸರ್ಕಾರ ಬೆಳಗಾವಿನಲ್ಲಿ ದ್ವೇಷ ಭಾಷಣದ ಮಸೂದೆಯನ್ನು ತಂದರು. ನಿಜವಾಗ್ಲೂ ಕೂಡ ಇವ್ರ ವಿರುದ್ಧ ರಾಜ್ಯ ಸರ್ಕಾರದ ವಿರುದ್ಧವೇ ಕ್ರಮವನ್ನು ಕೈಗೊಳ್ಳಬೇಕಾಗ್ತದೆ. ಅಂದರೆ ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಈ ರೀತಿ ಒಂದು ರಾಜಕೀಯ ಹಸ್ತಕ್ಷೇಪ ಮಾಡುವಂಥದ್ದು ರಾಜ್ಯ ಸರ್ಕಾರಕ್ಕೆ ಶೋಭೆ ತರುವಂಥದ್ದಲ್ಲ. ನಾನು ಮಾನ್ಯ ಸಚಿವರಿಗೆ ಆಗ್ರಹ ಪಡಿಸ್ತೇನೆ, ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹನ ಪಡಿಸ್ತಾ ಇದ್ದೇನೆ. That a temporary liquidity crunch does not become a terminal business failure. A major breakthrough in this bill is the formal codification of the clean state principle. The bill guarantees that once a plan is approved by the adjudicating authority, the corporate debtor starts with a fresh slate. This provides the commercial certainty that requires to attract high-quality domestic and foreign investment in distressed assets. So businesses obviously do not operate anymore in silos. The introduction of a group insolvency framework recognizes that a parent company and its subsidiaries are often at one economic heartbeat. Resolving them together, we prevent the value leakage that occurs when interconnected assets are sold piecemeal. So the United Nations Commission on International Trade Law alignment is also a welcome development, and it signals to the world that India is ready to handle complex multi-jurisdictional defaults with the sophistication of a global financial hub. So my own constituency in Mysore and Kodagu is benefited tremendously from this policy. The coffee growers that are in Kodagu and the manufacturing hubs that are in Mysore are part of a deeply integrated cluster that operates throughout India and indeed the globe as well. When large buyers face distress, the cascading failure hits our small growers and vendors the hardest. So shortening the resolution timelines, which today often exceed 600 days before the statutory limit, we are ensuring that capital is recycled faster into our local economy. $1,32,000 ಕೋಟಿ ಸಾಲವನ್ನು ಈ ಸಾರಿ ಹೆಚ್ಚು ಮಾಡಿತ್ತು. ಬಟ್ ಮಾಡಿದ ಮೇಲೆ ಅದು ಎಷ್ಟು ನಾವು ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ ಅದನ್ನು ಬಳಸ್ತಾ ಇದ್ದೀವಿ. ಇದನ್ನು ಮಾಡ್ತಕ್ಕಂಥದ್ದು ಬಹಳ ಇತ್ತು. ಬಟ್ ಇದನ್ನು ಸಾಲವನ್ನು GSDP ಡೆಪ್ ಟು GSDP ಇರುವ ಪ್ರಮಾಣ 25 ಅಂತೇಳಿ ಅದಕ್ಕೆ 24.94% ಅಡ್ಜಸ್ಟ್ಮೆಂಟ್ ಮಾಡೋದಿದೆಯಲ್ಲ, ನಾವು ಅಂತಿಮದ ಗೆರೆಯನ್ನು ಇಟ್ಕೊಂಡು ಬಜೆಟನ್ನು ಅಡ್ಜಸ್ಟ್ ಮಾಡ್ದಂಗೆ ಕಾಣ್ತದೆ. ಅದಕ್ಕೆ ಹೋಲಿಕೆಗಳನ್ನು ಮಾಡುವಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ತಕ್ಕಂಥ ಹೋಲಿಕೆ, ನೀವು ಪಕ್ಕದ ರಾಜ್ಯಕ್ಕೆ ಹೋಲಿಕೆ ಮಾಡಿ, ಚಿಂತೆ ಅಲ್ಲ. ಅವ್ರು ಹೇಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ. ಈಗ ನಾಳೆ GBA ಬಜೆಟ್ ಇದೆ. ಕರ್ನಾಟಕದ ಸರ್ಕಾರದ ಬಜೆಟ್ಗೆ ಹೋಲಿಕೆ ಮಾಡಿ ಅವರು ಮಾತಾಡಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಆದರೆ
ಮಾನ್ಯ ಮುಖ್ಯಮಂತ್ರಿಗಳು ಹೋಲಿಕೆ ಮಾಡೋದು ಯಾವುದಕ್ಕೆ? ಪಕ್ಕದ ರಾಜ್ಯಕ್ಕಲ್ಲ, ಕೇಂದ್ರ ಸರ್ಕಾರಕ್ಕೆ ಮಾಡ್ತಾರೆ. ಯಾಕೆ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಹೋಲಿಕೆ ಇದೆ ರಾಜ್ಯದ ಬಡ್ಜೆಟ್? ಅವರು ಸಾಲ ಮಾಡಿಲ್ವೇ? ನೋಡಿ, ನಿಮ್ಮ ಸಾಲ ಮಾಡಿದ್ದನ್ನು ನಾವು ಪ್ರಶ್ನೆ ಮಾಡೋದಿಲ್ಲ. ಈಗ ಸಾಲ ಮಾಡಲಿಕ್ಕೆ ಪರಿಸ್ಥಿತಿ ಬಂದಿದೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.